ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಂಜಲಿ ಹತ್ಯೆ ಕೇಸಲ್ಲಿ ಮತ್ತೊಂದು ತಲೆದಂಡ. ಹುಬ್ಬಳ್ಳಿ ಎಸಿಪಿ ವಿಜಯ್ ಕುಮಾರ್ ಸಸ್ಪೆಂಡ್. ಪ್ರಕರಣದ ತನಿಖೆ ಸಿಐಡಿಗೆ ಎಂದ ಪರಮೇಶ್ವರ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಹರಸಾಹಸ. ಪಾಸ್ಪೋರ್ಟ್ ರದ್ದಿಗೆ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರ. ಭಾರತಕ್ಕೆ ಬರುವಂತೆ ಕುಮಾರಸ್ವಾಮಿ ಒತ್ತಾಯ. ಬಿಜೆಪಿ ಹೈಕಮಾಂಡ್ಗೆ ಪೆನ್ ಡ್ರೈವ್ ರಿಪೋರ್ಟ್. ಕಾಂಗ್ರೆಸ್ಗೆ ದೇವೇಗೌಡರೇ ಟಾರ್ಗೆಟ್ ಎಂದು ಆರೋಪ. ಮೈತ್ರಿ ನಾಯಕನ ಪರ ನಿಲ್ಲಲು ಬರುತ್ತಾ ವರಿಷ್ಠರ ಮೆಸೇಜ್. ಬರ್ತ್ಡೇ ಹೆಸರಲ್ಲಿ ರೇವ್ ಪಾರ್ಟಿ ಕಿಕ್. ಆಯೋಜಕ ಸೇರಿ 5 ಅರೆಸ್ಟ್. ನಟಿ ಹೇಮಾಕಿಟಿಯ ಪ್ರತ್ಯೇಕ ರೂಲ್ಸ್. ಮುಂಗಾರು ಮುನ್ನವೇ ವರುಣನ ಅಭಿಷೇಕ. ಕರುನಾಡಲ್ಲಿ ಮಳೆ ರಾಯನ ಆರ್ಭಟ. ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿ ಅವಾಂತರ. ಈ ದಿನದ ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಬ್ಬರದ ಮಳೆಯಾಗಿದೆ. ಇನ್ನು ಗಾಳಿ ಸಹಿತ ಸುರಿದ ಮಳೆಗೆ ತರೀಕೆರೆಯಲ್ಲಿ ಮರವೊಂದು ಧರೆಗುರುಳಿದೆ. ನೋಡ್ತಾ ಇದ್ದಂತೆ ಮರ ಧರೆಗಪ್ಪಳಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ಭಾರೀ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ನಿನ್ನೆ ಸಂಜೆಯಿಂದಲೂ ಬಿಟ್ಟು ಬಿಡದೆ ಸುರಿದ ಮಳೆಗೆ ತರೀಕೆರೆ ಪಟ್ಟಣದ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆ ನೀರು ಹರಿದಿದೆ. ಇದರ ಪರಿಣಾಮವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ಮಳೆ ನೀರಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡಿದ್ರು. ಯಾರು ಹೇಳೋರು ಕೇಳೋರು ಯಾರಿಲ್ಲ, ಈಗ ಟ್ರಾಫಿಕ್ ಜಾಮ್ ಆಗಿದೆ. ಅವ್ರಿಗೆ ಎದುರ್ತಾರೆ ನವಾಬ್ ಜಮೀನು